ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 155 ರನ್ ಚೇಸ್ ಮಾಡಲಾಗದೆ ಸೋತ ಟೀಂ ಇಂಡಿಯಾ. ಇನ್ನು ವಿಶ್ವ ಚಾಂಪಿಯನ್ ಭಾರತದ ವಿರುದ್ಧ ಕ್ಲೀನ್ ಸ್ವೀಪ್ ಸಾಧಿಸಿ ಚರಿತ್ರೆ ನಿರ್ಮಿಸಿದ ಐರ್ಲೆಂಡ್. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಈ ರೀತಿ ಸೋಲುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡೇ ಇರ್ಲಿಲ್ಲ. ಇವತ್ತಿನ ದಿನ ನಮ್ಮ ಭಾರತಕ್ಕೆ ಕರಾಳ ದಿನ ಅಂದ್ರೂ ತಪ್ಪಿಲ್ಲ ಕ್ರಿಕೆಟ್ ನಲ್ಲಿ. ಹೌದು ಸ್ನೇಹಿತರೆ, ಯಾಕೆಂದ್ರೆ ಒಂದು ಕಡೆ ನಮ್ಮ ಮಹಿಳೆಯರ ತಂಡ ಆಸ್ಟ್ರೇಲಿಯಾದ ವಿರುದ್ಧ ವರ್ಲ್ಡ್ ಕಪ್ ನಲ್ಲಿ ಸೋತ್ರೆ, ಇನ್ನೊಂದೆಡೆ ಈ ಐರ್ಲೆಂಡ್ ಚಿಕ್ಕ ತಂಡ ಕ್ರಿಕೆಟ್ ನಲ್ಲಿ ಶಿಶುವಾಗಿರುವಂತ ಐರ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಹೀನಾಯವಾಗಿ ಆದ್ರೆ ಕ್ಲೀನ್ ಸ್ವೀಪ್ ಆದ್ರೆ ಸೋತಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಕ್ರಿಕೆಟ್ ನಲ್ಲಿ T20 ಕ್ರಿಕೆಟ್ ಅಂತ ಬಂದಾಗ ನಮ್ಮ ಭಾರತ ತಂಡ ರಾಜನ ತರ ಆದ್ರೆ ಮೆರಿತಾ ಇತ್ತು. ಆದ್ರೆ ಕ್ರಿಕೆಟ್ ಶಿಶು ಐರ್ಲೆಂಡ್ ವಿರುದ್ಧ ಈ ರೀತಿ ಸೋಲುತ್ತೆ ಅಂತ ಯಾರು ಕೂಡ ಆದ್ರೆ ಊಹೆಯನ್ನು ಕೂಡ ಮಾಡಿರ್ಲಿಲ್ಲ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಇವತ್ತಿನ ದಿನ ಎರಡನೇ T20 ಪಂದ್ಯದಲ್ಲೂ ಕೂಡ ಸೋತಿದೆ ಐರ್ಲೆಂಡ್ ವಿರುದ್ಧ, ಅದು 1 ರನ್ ನಿಂದ. ಹೇಗಿತ್ತು ಹೈಲೈಟ್ಸ್, ಯಾರೆಲ್ಲ ಯಾವ ತರ ಆಡಿದ್ರು ಮತ್ತು ಯಾವ ಬ್ಯಾಟರ್ ಎಷ್ಟು ರನ್ ಹೊಡೆದಿದ್ದಾರೆ ಮತ್ತು ಸೋಲಿಗೆ ಕಾರಣ ಏನಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ನಿಮ್ಮ ಪ್ರಕಾರ ಈ ಸೋಲಿನ ಬಗ್ಗೆ ಏನೆಲ್ಲ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತ ಮತ್ತು ಐರ್ಲೆಂಡ್ ನಡುವಿನ ಎರಡನೇ T20 ಪಂದ್ಯದಲ್ಲೂ ನಮ್ಮ ಭಾರತ ತಂಡ ಹೀನಾಯವಾಗಿ ಆದ್ರೆ ಸೋಲು ಕಂಡಿದೆ. ಇನ್ನು ಬೆಲ್ಫಾಸ್ಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟೀಂ ಇಂಡಿಯಾ ಐರ್ಲೆಂಡ್ ವಿರುದ್ಧ ಕೇವಲ 155 ರನ್ಗಳ ಗುರಿಯನ್ನು ಬೆನ್ನಟ್ಟಲಾಗದೆ 1 ರನ್ ಅಂತರದಿಂದ ಸೋಲು ಆದ್ರೆ ಕಂಡಿದೆ. ಇನ್ನು ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಐರ್ಲೆಂಡ್ ವಿರುದ್ಧ ಸರಣಿಯನ್ನಾದ್ರೆ ಸೋತಿದೆ. ಹೌದು ಸ್ನೇಹಿತರೆ, 20 ವರ್ಷಗಳಿಂದ ಭಾರತದ ಎದುರು ಒಂದೇ ಒಂದು ಪಂದ್ಯ ಗೆಲ್ಲದ ಐರ್ಲೆಂಡ್ ಇದೀಗ ಬ್ಯಾಕ್ ಟು ಬ್ಯಾಕ್ ಪಂದ್ಯ ಗೆದ್ದು T20 ಸರಣಿಯನ್ನು ವೈಟ್ ವಾಶ್ ಸಾಧಿಸಿ ಚರಿತ್ರೆ ಆದರೆ ನಿರ್ಮಿಸಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಟ್ ವಾಶ್ ಅಂತ ಬಂದಾಗ ನಮ್ಮ ಭಾರತ ತಂಡ ಸಣ್ಣ ತಂಡಗಳ ವಿರುದ್ಧ ಸೋತಿದ್ದು ಅತಿ ಹೆಚ್ಚು ಕಡಿಮೆ, ಅದರಲ್ಲಿ ಈಗ ಮತ್ತೊಂದು ದಾಖಲೆ ಆದ್ರೆ ಸೇರಿದೆ. ಹೌದು ಸ್ನೇಹಿತರೆ, 155 ರನ್ಗಳ ಚೇಸ್ ಆರಂಭಿಸಿದ ಭಾರತ ತಂಡ ಕೆಟ್ಟ ಆರಂಭ ಆದ್ರೆ ಪಡೆದುಕೊಂಡಿತು. ಆರಂಭಿಕರ ಆಟಗಾರ ಆದಂತಹ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಮೊದಲನೇ ಓವರ್ ನಲ್ಲಿಯೇ ಗೋಲ್ಡನ್ ಡಕ್ ಆದ್ರೆ ಆದರು. ಇನ್ನು ನಂತರ ಬಂದಂತ ನಮ್ಮ ಭಾರತ ತಂಡದ ಯುವ ನಾಯಕ ಮತ್ತು ಯಂಗ್ಸ್ಟರ್ ನಾಯಕ ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಅವರು 10 ಬಾಲ್ ಅಲ್ಲಿ ಕೇವಲ 7 ರನ್ ಬಾರಿಸಿ ಕ್ರೀಸ್ ನಲ್ಲಿ ಜಾಸ್ತಿ ಹೊತ್ತು ಉಳಿಯಲಿಲ್ಲ, ಔಟ್ ಆಗಿ ಹೋದರು. ಇನ್ನು ಈ ಮೂವರು ಭಾರತೀಯರು ಜೈ ಮುಂಡ್ರಾ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಹೌದು ಸ್ನೇಹಿತರೆ, ಇನ್ನು 11 ಬಾಲ್ ಗಳಲ್ಲಿ 12 ರನ್ ಗಳಿಸಿದ ಇಶಾನ್ ಕಿಶನ್ ಕೂಡ ಆ ತರನೇ ನಿರಾಶೆ ಆದ್ರೆ ಮೂಡಿಸಿ ಔಟ್ ಆದರು. ಇನ್ನು 35 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡಿದ್ದಂತ ಭಾರತ ತಂಡ ಹೀನಾಯ ಸೋಲಿನ ಭೀತಿ ಆದ್ರೆ ಎದುರಿಸುತ್ತಾ ಇತ್ತು. ಆದ್ರೆ ತಿಲಕ್ ವರ್ಮಾ 5ನೇ ವಿಕೆಟ್ ಜೊತೆ ಆಟದಲ್ಲಿ ಅಕ್ಷರ್ ಪಟೇಲ್ ಅವರೊಂದಿಗೆ 5ನೇ ವಿಕೆಟ್ಗೆ 39 ರನ್ಗಳ ಜೊತೆ ಆಟ ಆದ್ರೆ ಹಂಚಿಕೊಂಡರು. ಇನ್ನು ತಂಡಕ್ಕೆ ಚೇತರಿಕೆ ಕೂಡ ನೀಡಿದರು. ಇನ್ನು ಆನಂತರ ಅಕ್ಷರ್ ಪಟೇಲ್ ಅವರು ಕೂಡ ಔಟ್ ಆಗ್ತಾರೆ. ಹೌದು ಸ್ನೇಹಿತರೆ, ಅಕ್ಷರ್ ಪಟೇಲ್ ಅವರು 20 ಬಾಲ್ಗಳಲ್ಲಿ 16 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು 6ನೇ ವಿಕೆಟ್ ಜೊತೆ ಆಟ ತಿಲಕ್ ವರ್ಮಾ ಅವರು ಶಿವಮ್ ದುಬೆ ಜೊತೆ ಆದ್ರೆ ನಡೆಸುತ್ತಾರೆ. ಹೌದು ಸ್ನೇಹಿತರೆ, 6ನೇ ವಿಕೆಟ್ ಜೊತೆ ಆಟದಲ್ಲಿ 35 ರನ್ಗಳ ಜೊತೆ ಆಟ ಹಂಚಿಕೊಂಡರು ಮತ್ತು ಭಾರತವನ್ನು 100 ರನ್ ಗಡಿ ಆದ್ರೆ ದಾಟಿಸುತ್ತಾರೆ. 46 ಬಾಲ್ಗಳಲ್ಲಿ 3 4 1 ಸಿಕ್ಸರ್ ಸಹಿತ 55 ರನ್ ಗಳಿಸಿದ್ದಂತ ತಿಲಕ್ ವರ್ಮಾ 19ನೇ ಓವರ್ ನಲ್ಲಿ ಮ್ಯಾಥ್ಯೂ ಐರ್ಲೆಂಡ್ ಗೆ ವಿಕೆಟ್ ಒಪ್ಪಿಸಿದರು. ಇನ್ನು ಈ ವಿಕೆಟ್ ನೊಂದಿಗೆ ಭಾರತದ ಗೆಲುವಿನ ಆಸೆ ಸ್ವಲ್ಪ ಕಮರಿತ್ತಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಹಿಂದೆ ಪಾದಾರ್ಪಣೆ ಮಾಡಿದ್ದಂತ ಸೂರ್ಯನ್ ಹೆಗ್ಡೆ ಅವರು ಕೇವಲ 1 ರನ್ ಗಳಿಸಿ ಔಟ್ ಆಗ್ತಾರೆ. ಆದ್ರೆ ಹರ್ಷಿತ್ ರಾಣಾ ಮಾತ್ರ 10 ಬಾಲ್ ಅಲ್ಲಿ 21 ರನ್ ಸಿಡಿಸಿ ಪಂದ್ಯವನ್ನ ಗೆಲುವಿನ ಸನಿಯ ಆದ್ರೆ ತಂದು ಕೊಟ್ಟರು. ಆದ್ರೆ ಪಂದ್ಯವನ್ನು ಗೆಲ್ಲಿಸಲು ಸಾಧ್ಯವಾಗಲಿಲ್ಲ. ಹೌದು ಸ್ನೇಹಿತರೆ, ಕೊನೆಗೆ ಭಾರತ ತಂಡ ಕೇವಲ 1 ರನ್ ನಿಂದ ಸೋಲೊಪ್ಪಿಕೊಂಡಿದೆ ಅಂತಾನೆ ಹೇಳ್ಬಹುದು. ಇನ್ನು ಐರ್ಲೆಂಡ್ ಪರ ಜೈ ಮುಂಡ್ರಾ 32 ರನ್ ನೀಡಿ 2 ವಿಕೆಟ್ ಪಡೆದರೆ, ಅವರಿಗೆ ಸಾಥ್ ನೀಡಿದಂತ ಐರ್ಲೆಂಡ್ ಅವರು ಕೂಡ 26 ರನ್ ನೀಡಿ 3 ವಿಕೆಟ್ ಆದ್ರೆ ಪಡೆದಿದ್ದಾರೆ. ಇನ್ನು ಮ್ಯಾಥ್ಯೂ ಹಂಫ್ರೆಸ್ ಅವರು ಕೂಡ 28 ರನ್ ನೀಡಿ 1 ವಿಕೆಟ್ ತೆಗೆದರೆ, ಹ್ಯಾರಿ ಟ್ಯಾಕರ್ ಅವರು ಕೂಡ 40 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿಗೆ ರೂವಾರಿ ಆತರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತೀಯರ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡ್ಲೇ ಇಲ್ಲ. ಇನ್ನು ನಮ್ಮ ಭಾರತದ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. 20 ವರ್ಷಗಳಿಂದ ನಮ್ಮ ಭಾರತದ ಎದುರು ಒಂದೇ ಒಂದು ಪಂದ್ಯ ಗೆಲ್ಲದ ಐರ್ಲೆಂಡ್ ತಂಡ ಇದೀಗ ಬ್ಯಾಕ್ ಟು ಬ್ಯಾಕ್ ಪಂದ್ಯ ಗೆದ್ದು ಸರಣಿಯನ್ನು ವೈಟ್ ವಾಶ್ ಮಾಡಿದೆ ಅಂದ್ರೆ ನೀವೇ ತಿಳ್ಕೊಳ್ಳಿ ಯಾವ ರೇಂಜ್ ಗೆ ನಮ್ಮ ಟೀಮ್ ಇಂಡಿಯಾದ ಡೌನ್ ಫಾಲ್ ಆದ್ರೆ ಕಾಣ್ತಾ ಇದೆ ಅಂತ. ಹೌದು ಸ್ನೇಹಿತರೆ, ಇದೀಗ ನಮ್ಮ ಭಾರತ ತಂಡ ಐರ್ಲೆಂಡ್ ವಿರುದ್ಧ ಹೀನಾಯವಾಗಿ ಆದ್ರೆ ಸೋತಿದೆ T20
T20 ಸರಣಿಯನ್ನ. ಹೌದು ಸ್ನೇಹಿತರೆ, ಒಂದು ಪಂದ್ಯ ಅಲ್ಲ, 2 ಪಂದ್ಯ ಸೋತಿದೆ ಅಂದ್ರೆ ಪ್ರತಿಯೊಬ್ಬ ಭಾರತೀಯ ಅಭಿಮಾನಿಗನು ಕೂಡ ಅವಮಾನ ಆದ್ರೆ ಆಗುತ್ತೆ. ಏಕೆಂದ್ರೆ ನಮ್ಮ ಭಾರತ ತಂಡ ಕ್ರಿಕೆಟ್ ನಲ್ಲಿ ರಾಜನಂತಾದ್ರೆ ಮರಿತಾ ಇತ್ತು. ಅದು ಎಸ್ಪೆಷಲಿ T20I ಅಂತ ಬಂದಾಗ, ಅಂತ T20I ನಲ್ಲಿ ಬಂದ್ಬಿಟ್ಟು ಈ ರೀತಿ ಸಣ್ಣ ಕ್ರಿಕೆಟ್ ನ ಸಣ್ಣ ಟೀಮ್ ಆದಂತ ಮತ್ತು ಶಿಶು ಟೀಮ್ ಆದಂತ ಐರ್ಲೆಂಡ್ ವಿರುದ್ಧ ಸೋತಿದೆ ಅಂದ್ರೆ ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಬೇಜಾರಾಗೋ ವಿಚಾರ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 1 ರನ್ ನಿಂದ ಸೋತ ಬಳಿಕ ಮತ್ತು ಸರಣಿಯನ್ನ ವೈಟ್ ವಾಶ್ ಮೂಲಕ ಸೋಲುವ ಮೂಲಕ ಇದೀಗ ನಮ್ಮ ಟೀಮ್ ಇಂಡಿಯಾದ ಹೊಸ ನಾಯಕ ಆಗಿರುವಂತ ಶ್ರೇಯಸ್ ಅಯ್ಯರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ನೋಡೋಣ ಬನ್ನಿ. 155 ರನ್ ಚೇಸ್ ಮಾಡಲಾಗದೆ ಸೋತ ಟೀಮ್ ಇಂಡಿಯಾ. ಇನ್ನು ವಿಶ್ವ ಚಾಂಪಿಯನ್ ಭಾರತದ ವಿರುದ್ಧ ಕ್ಲೀನ್ ಸ್ವೀಪ್ ಸಾಧಿಸಿ ಚರಿತ್ರೆ ನಿರ್ಮಿಸಿದ ಐರ್ಲೆಂಡ್. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಈ ರೀತಿ ಸೋಲುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಆದ್ರೆ ಮಾಡೇ ಇರ್ಲಿಲ್ಲ. ಇವತ್ತಿನ ದಿನ ನಮ್ಮ ಭಾರತಕ್ಕೆ ಕರಾಳ ದಿನ ಅಂದ್ರೂ ತಪ್ಪಿಲ್ಲ ಕ್ರಿಕೆಟ್ ನಲ್ಲಿ. ಹೌದು ಸ್ನೇಹಿತರೆ, ಯಾಕೆಂದ್ರೆ ಒಂದು ಕಡೆ ನಮ್ಮ ಮಹಿಳೆಯರ ತಂಡ ಆಸ್ಟ್ರೇಲಿಯಾದ ವಿರುದ್ಧ ವರ್ಲ್ಡ್ ಕಪ್ ನಲ್ಲಿ ಸೋತ್ರೆ, ಇನ್ನೊಂದೆಡೆ ಈ ಐರ್ಲೆಂಡ್ ಚಿಕ್ಕ ತಂಡ ಕ್ರಿಕೆಟ್ ನಲ್ಲಿ ಶಿಶು ಆಗಿರುವಂತ ಐರ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಹೀನಾಯವಾಗಿ ಆದ್ರೆ ಕ್ಲೀನ್ ಸ್ವೀಪ್ ಆದ್ರೆ ಸೋತಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಕ್ರಿಕೆಟ್ ನಲ್ಲಿ T20 ಕ್ರಿಕೆಟ್ ಅಂತ ಬಂದಾಗ ನಮ್ಮ ಭಾರತ ತಂಡ ರಾಜನ ತರ ಆದ್ರೆ ಮೆರಿತಾ ಇತ್ತು. ಆದ್ರೆ ಕ್ರಿಕೆಟ್ ಶಿಶು ಐರ್ಲೆಂಡ್ ವಿರುದ್ಧ ಈ ರೀತಿ ಸೋಲುತ್ತೆ ಅಂತ ಯಾರು ಕೂಡ ಆದ್ರೆ ಊಹೆನೂ ಕೂಡ ಮಾಡಿರ್ಲಿಲ್ಲ. ಇನ್ನು ಬೆಲ್ಫಾಸ್ಟ್ ಮೈದಾನದಲ್ಲಿ ನಡೆದ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಐರ್ಲೆಂಡ್ ವಿರುದ್ಧ ಕೇವಲ 155 ರನ್ಗಳ ಗುರಿಯನ್ನು ಬೆನ್ನಟ್ಟಲಾಗದೆ 1 ರನ್ ಅಂತರದಿಂದ ಸೋಲು ಆದ್ರೆ ಕಂಡಿದೆ. ಇನ್ನು ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಐರ್ಲೆಂಡ್ ವಿರುದ್ಧ ಸರಣಿಯನ್ನಾದ್ರೆ ಸೋತಿದೆ. ಹೌದು ಸ್ನೇಹಿತರೆ, 20 ವರ್ಷಗಳಿಂದ ಭಾರತದ ಎದುರು ಒಂದೇ ಒಂದು ಪಂದ್ಯ ಗೆಲ್ಲದ ಐರ್ಲೆಂಡ್ ಇದೀಗ ಬ್ಯಾಕ್ ಟು ಬ್ಯಾಕ್ ಪಂದ್ಯ ಗೆದ್ದು T20 ಸರಣಿಯನ್ನು ವೈಟ್ ವಾಶ್ ಸಾಧಿಸಿ ಚರಿತ್ರೆ ಆದ್ರೆ ನಿರ್ಮಿಸಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಟ್ ವಾಶ್ ಅಂತ ಬಂದಾಗ ನಮ್ಮ ಭಾರತ ತಂಡ ಸಣ್ಣ ತಂಡಗಳ ವಿರುದ್ಧ ಸೋತಿದ್ದು ಅತಿ ಹೆಚ್ಚು ಕಡಿಮೆ. ಅದರಲ್ಲಿ ಈಗ ಮತ್ತೊಂದು ದಾಖಲೆ ಆದ್ರೆ ಸೇರಿದೆ. ಹೌದು ಸ್ನೇಹಿತರೆ, 155 ರನ್ಗಳ ಚೇಸ್ ಆರಂಭಿಸಿದ ಭಾರತ ತಂಡ ಕೆಟ್ಟ ಆರಂಭ ಆದ್ರೆ ಪಡೆದುಕೊಂಡಿತು. ಆರಂಭಿಕರ ಆಟಗಾರ ಆದಂತ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಮೊದಲನೇ ಓವರ್ ನಲ್ಲಿಯೇ ಗೋಲ್ಡನ್ ಡಕ್ ಆದ್ರೆ ಆದರು. ಇನ್ನು ನಂತರ ಬಂದಂತ ನಮ್ಮ ಭಾರತ ತಂಡದ ಯುವ ನಾಯಕ ಮತ್ತು ಯಂಗ್ಸ್ಟರ್ ನಾಯಕ ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಅವರು 10 ಬಾಲ್ ಅಲ್ಲಿ ಕೇವಲ 7 ರನ್ ಬಾರಿಸಿ ಕ್ರೀಸ್ ನಲ್ಲಿ ಜಾಸ್ತಿ ಹೊತ್ತು ಉಳಿಯಲಿಲ್ಲ, ಔಟ್ ಆಗಿ ಹೋದರು. ಇನ್ನು ಈ ಮೂವರು ಭಾರತೀಯರು ಜೈ ಮುಂಡ್ರಾ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದರು. ಹೌದು ಸ್ನೇಹಿತರೆ, ಇನ್ನು 11 ಬಾಲ್ಗಳಲ್ಲಿ 12 ರನ್ ಗಳಿಸಿದ ಇಶಾನ್ ಕಿಶನ್ ಕೂಡ ಆ ತರನೇ ನಿರಾಶೆ ಆದ್ರೆ ಮೂಡಿಸಿ ಔಟ್ ಆದರು. ಇನ್ನು 35 ರನ್ಗಳಿಗೆ 4 ವಿಕೆಟ್ ಕಳೆದುಕೊಂಡಿದ್ದಂತ ಭಾರತ ತಂಡ ಹೀನಾಯ ಸೋಲಿನ ಭೀತಿ ಆದ್ರೆ ಎದುರಿಸುತ್ತಾ ಇತ್ತು. ಆದ್ರೆ ತಿಲಕ್ ವರ್ಮಾ 5ನೇ ವಿಕೆಟ್ ಜೊತೆ ಆಟದಲ್ಲಿ ಅಕ್ಷರ್ ಪಟೇಲ್ ಅವರೊಂದಿಗೆ 5ನೇ ವಿಕೆಟ್ಗೆ 39 ರನ್ಗಳ ಜೊತೆ ಆಟ ಆದ್ರೆ ಹಂಚಿಕೊಂಡರು. ಇನ್ನು ತಂಡಕ್ಕೆ ಚೇತರಿಕೆ ಕೂಡ ನೀಡಿದರು. ಇನ್ನು ಆನಂತರ ಅಕ್ಷರ್ ಪಟೇಲ್ ಅವರು ಕೂಡ ಔಟ್ ಆಗ್ತಾರೆ. ಹೌದು ಸ್ನೇಹಿತರೆ, ಅಕ್ಷರ್ ಪಟೇಲ್ ಅವರು 20 ಬಾಲ್ಗಳಲ್ಲಿ 16 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು 6ನೇ ವಿಕೆಟ್ ಜೊತೆ ಆಟ ತಿಲಕ್ ವರ್ಮಾ ಅವರು ಶಿವಂ ದುಬೆ ಜೊತೆ ಆದ್ರೆ ನಡೆಸುತ್ತಾರೆ. ಹೌದು ಸ್ನೇಹಿತರೆ, 6ನೇ ವಿಕೆಟ್ ಜೊತೆ ಆಟದಲ್ಲಿ 35 ರನ್ಗಳ ಜೊತೆ ಆಟ ಹಂಚಿಕೊಂಡರು ಮತ್ತು ಭಾರತವನ್ನು 100 ರನ್ ಗಡಿ ಆದ್ರೆ ದಾಟಿಸುತ್ತಾರೆ. 46 ಬಾಲ್ಗಳಲ್ಲಿ 3 4 1 ಸಿಕ್ಸರ್ ಸಹಿತ 55 ರನ್ ಗಳಿಸಿದ್ದಂತ ತಿಲಕ್ ವರ್ಮಾ 19ನೇ ಓವರ್ ನಲ್ಲಿ ಮ್ಯಾಥ್ಯೂ ಐರ್ಲೆಂಡ್ ಗೆ ವಿಕೆಟ್ ಒಪ್ಪಿಸಿದರು. ಇನ್ನು ಈ ವಿಕೆಟ್ ನೊಂದಿಗೆ ಭಾರತದ ಗೆಲುವಿನ ಆಸೆ ಸ್ವಲ್ಪ ಕಮರಿತ್ತಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಹಿಂದೆ ಪಾದಾರ್ಪಣೆ ಮಾಡಿದಂತ ಸೂರ್ಯನ್ ಸೆಗಡಿ ಅವರು ಕೇವಲ 1 ರನ್ ಗಳಿಸಿ ಔಟ್ ಆಗ್ತಾರೆ. ಆದರೆ ಹರ್ಷಿತ್ ರಾಣಾ ಮಾತ್ರ 10 ಬಾಲಲ್ಲಿ 21 ರನ್ ಸಿಡಿಸಿ ಪಂದ್ಯವನ್ನ ಗೆಲುವಿನ ಸನಿಯ ಆದ್ರೆ ತಂದುಕೊಟ್ಟರು. ಆದರೆ ಪಂದ್ಯವನ್ನು ಗೆಲ್ಲಿಸಲು ಸಾಧ್ಯವಾಗಲಿಲ್ಲ. ಹೌದು ಸ್ನೇಹಿತರೆ, ಕೊನೆಗೆ ಭಾರತ ತಂಡ ಕೇವಲ 1 ರನ್ ನಿಂದ ಸೋಲೊಪ್ಪಿಕೊಂಡಿದೆ ಅಂತಾನೆ ಹೇಳ್ಬಹುದು. ಇನ್ನು ಐರ್ಲೆಂಡ್ ಪರ ಜೈ ಮುಂಡ್ರಾ 32 ರನ್ ನೀಡಿ 2 ವಿಕೆಟ್ ಪಡೆದರೆ ಅವರಿಗೆ ಸಾಥ್ ನೀಡಿದಂತ ಐರ್ಲೆಂಡ್ ಅವರು ಕೂಡ 26 ರನ್ ನೀಡಿ 3 ವಿಕೆಟ್ ಆದ್ರೆ ಪಡೆದಿದ್ದಾರೆ. ಇನ್ನು ಮ್ಯಾಥ್ಯೂ ಹಂಫ್ರೆಸ್ ಅವರು ಕೂಡ 28 ರನ್ ನೀಡಿ 1 ವಿಕೆಟ್ ತೆಗೆದರೆ ಹ್ಯಾರಿ ಟೇಕರ್ ಅವರು ಕೂಡ 40 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿಗೆ ರೂವಾರಿ ಆದ್ರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತೀಯರ ಪರ ಯಾರು ಕೂಡ ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡ್ಲೇ ಇಲ್ಲ. ಇನ್ನು ಈ ಪಂದ್ಯದಲ್ಲಿ ಅಂದ್ರೆ 2ನೇ ಪಂದ್ಯದಲ್ಲಿ ಜನರ ಆಸೆನೆ ಬೇರೆಯಾಗಿತ್ತು, ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ನ ಆಸೆನೆ ಬೇರೆನಾಗಿತ್ತು. ಹೌದು ಸ್ನೇಹಿತರೆ, ಏಕೆಂದ್ರೆ ಕಳೆದ ಪಂದ್ಯದಲ್ಲಿ ಅಂದ್ರೆ ಮೊದಲನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಒಳ್ಳೆ ಆರಂಭ ಏನೋ ಪಡೆದಿದ್ದಿಲ್ಲ ಓಪನರ್ಸ್ ಆಗಿ. ಆ ಕಾರಣದಿಂದ ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಆಡ್ತಾರೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ ಮತ್ತು ಪಂದ್ಯವನ್ನಾದ್ರೆ ನಮ್ಮ ಭಾರತ ತಂಡ ಆದ್ರೆ ಸೋತಿದೆ. ಹೌದು ಸ್ನೇಹಿತರೆ, ಇನ್ನು ಬರುವಂತ ಮುಂದಿನ 5 T20 ಅಂದ್ರೆ ಇಂಗ್ಲೆಂಡ್ ವಿರುದ್ಧ 5 T20 ಪಂದ್ಯಗಳನ್ನಾದ್ರೆ ಆಡ್ತಾರೆ
ಅಂತ ಇದೆ ನಮ್ಮ ಭಾರತ ತಂಡ. ಇದೇ ಜುಲೈ 1ರಿಂದ ನಡೆಯಲಿದೆ ಆ ಪಂದ್ಯಗಳು. ಹೌದು ಸ್ನೇಹಿತರ, ಅಲ್ಲಿ ಅಭಿಷೇಕ್ ಶರ್ಮಾ ಜೊತೆಗೆ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗಲಿ ಎಂದು ಅಭಿಮಾನಿಗಳಾದ್ರೆ ಕೋರ್ತಾ ಇದ್ದಾರೆ. ಏಕೆಂದ್ರೆ ಸಂಜು ಸ್ಯಾಮ್ಸನ್ ಅವರು ಅತ್ಯುತ್ತಮ ಫಾರ್ಮ್ ನಲ್ಲಿ ಏನು ಇಲ್ಲ ಮತ್ತು ಒಳ್ಳೆಯ ಫಾರ್ಮ್ ನಲ್ಲಿ ಏನು ಇಲ್ಲ ಈಗ ಸದ್ಯ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಬದಲಿಗೆ ವೈಭವ್ ಸೂರ್ಯವಂಶಿ ಆಡ್ತಾರೆ ಅಂತ ಇದೇ ಪಂದ್ಯದಲ್ಲಿ ಎಲ್ಲ ಅಭಿಮಾನಿಗಳಾದ್ರೆ ಕಾತುರದಿಂದ ಕಾಯ್ತಾ ಇದ್ರು. ಆದ್ರೆ ಈ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಜೊತೆ ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಮಾಡ್ತಾರೆ. ಇನ್ನು ಹೌದು, ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಬಂದಿದ್ದಾರೆ, ಹೌದು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅಭಿಷೇಕ್ ಶರ್ಮಾ ಡಕ್ಔಟ್ ಆದ್ರೆ ಸಂಜು ಸ್ಯಾಮ್ಸನ್ ಕೂಡ ಡಕ್ಔಟ್ ಆಗ್ತಾರೆ. ಇನ್ನು ಇಶಾನ್ ಕಿಶನ್ ಕೂಡ ಈ ಪಂದ್ಯದಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಕೇವಲ ಐರ್ಲೆಂಡ್ ವಿರುದ್ಧ 154 ರನ್ ಚೇಸ್ ಮಾಡಕ್ಕೆ ಆಗ್ಲ ನಮ್ಮ ಟೀಮ್ ಇಂಡಿಯಾ ಕೈಲಿ. ಹೌದು ಸ್ನೇಹಿತರೆ, 155 ರನ್ ಅಂತ ಬಂದಾಗ ನಮ್ಮ ಟೀಮ್ ಇಂಡಿಯಾ 14-15 ಓವರ್ ಅಲ್ಲಿ ಹೊಡೆದು ಬಿಸಾಕುವಂತ ಕೇಪಬಿಲಿಟಿ ಆದ್ರೆ ಹೊಂದಿದೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರ ಹತ್ರ. ಆದ್ರೂ ಕೂಡ ಈ ರೀತಿ ಸೋಲುತ್ತೆ ಅಂದ್ರೆ ನೀವೇ ಯೋಚನೆ ಮಾಡಿ ಯಾವ ತರ ನಮ್ಮ ಟೀಮ್ ಇಂಡಿಯಾ ಕಳಪೆ ಬ್ಯಾಟಿಂಗ್ ತೋರಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹೌದು ಸ್ನೇಹಿತರೆ, ಏಕೆಂದ್ರೆ ನೀವೇ ನೋಡಿರ್ಬೋದು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಅಷ್ಟು ಸುಲಭವಾಗಿ ಸೋಲೋ ತಂಡವಲ್ಲ. T20 ಇಲ್ಲಿ ಸೋಲಿಲ್ಲದ ಸರದಾರರಂತೆ ಮೆರೆಯುತ್ತಾ ಇದೆ ನಮ್ಮ ಭಾರತ ತಂಡ ಕಳೆದ 3-4 ವರ್ಷದಿಂದ. ಅಂತ ತಂಡ ಬಂದ್ಬಿಟ್ಟು ಇವಾಗ ಐರ್ಲೆಂಡ್ ವಿರುದ್ಧ ಸೋತಿದೆ ಅಂದ್ರೆ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿನೂ ಕೂಡ ಅಚ್ಚರಿ ಆಗುವಂತ ವಿಷಯ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ವೈಭವ್ ಸೂರ್ಯವಂಶಿ ಅವರಿಗೆ ಓಪನಿಂಗ್ ಜಾಗ ಕೊಡ್ಲೇಬೇಕೆಂದು ಕೆಲ ನಮ್ಮ ಭಾರತದ ಅಭಿಮಾನಿಗಳು ಮತ್ತು ವೈಭವ್ ಸೂರ್ಯವಂಶಿ ಅಭಿಮಾನಿಗಳು ಒಟ್ಟು ಹಿಡಿದಾದ್ರೆ ಕುಂತಿದ್ದಾರೆ. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಇದೀಗ ಯಾವ ತರ ಕಳಪೆ ಬ್ಯಾಟಿಂಗ್ ತೋರಿಸ್ತಾ ಇದೆ ಅಂತಂದ್ರೆ, ನಮ್ಮ ಭಾರತ ತಂಡ ಹೋಗಿ ಪಾಕಿಸ್ತಾನ ಎದುರು ಆಡಿದ್ರು ಈಗ ಸೋಲೋ ಮಟ್ಟಿಗೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ಒಂದ್ ಏನಪ್ಪಾ ನಾವು ನೋಡ್ಬೇಕಾಗಿರೋ ವಿಚಾರ ಅಂತಂದ್ರೆ, ತಿಲಕ್ ವರ್ಮಾ ಅವರು ಅದ್ಭುತವಾಗಿ ಆಡ್ತಾ ಇದ್ದಾರೆ. ಹೌದು, ತಿಲಕ್ ವರ್ಮಾ ಅವರು 46 ಬಾಲ್ ಅಲ್ಲಿ 55 ರನ್ ಆಡಿದ್ದಾರೆ ಅಂತ ಸಿಚುವೇಶನ್ ಕೂಡ ಇತ್ತು. ಆದ್ರೆ ಇಲ್ಲಿ ಕ್ಯಾಪ್ಟನ್ ಅಯ್ಯರ್ ಬಗ್ಗೆ ನಾವೆಲ್ಲ ಮಾತಾಡ್ಲೇಬೇಕು. ಸೂರ್ಯ ಅವರು ಅಷ್ಟೊಂದೇನು ಚೆನ್ನಾಗಿ ಆಡ್ಲಿಲ್ಲ ಮತ್ತು ಸೂರ್ಯ ಅಷ್ಟೊಂದೇನು ಚೆನ್ನಾಗಿ ಆಡ್ತಿಲ್ಲ, ಫಾರ್ಮ್ ನಲ್ಲಿ ಇಲ್ಲ ಅಂತಂದು ಇಂಡಿಯನ್ ಕ್ಯಾಪ್ಟನ್ಸಿ ಇಂದಾನೆ ತೆಗೆದುಬಿಟ್ರು ಸೂರ್ಯ ಅವರನ್ನ. ಹೌದು, ಸೂರ್ಯ ಹೋದ ನಂತರ ಶ್ರೇಯಸ್ ಅಯ್ಯರ್ ಅವರಿಗೆ ಕ್ಯಾಪ್ಟನ್ಸಿ ಪಟ್ಟ ಅಲಂಕರಿಸಿದ್ದಾರೆ. ಆದ್ರೆ ಸೂರ್ಯ ಅವರ ಬದಲಿಗೆ ಶ್ರೇಯಸ್ ಅಯ್ಯರ್ ಅವರು ಅಂತ ಪರ್ಫಾರ್ಮ್ ಏನು ಮಾಡ್ತಾ ಇಲ್ಲ ಮತ್ತು ಶ್ರೇಯಸ್ ಅಯ್ಯರ್ ಅವರ ಬಗ್ಗೆ ಇದೀಗ ತುಂಬಾನೇ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ ನಮ್ಮ ಭಾರತದ ಕ್ರಿಕೆಟ್ ಅಭಿಮಾನಿಗಳಿಂದ. ಹೌದು, ಸೂರ್ಯ ಕುಮಾರ್ ಯಾದವ್ ಅವರು ಆಡಿಲ್ಲ, ಅಷ್ಟೊಂದು ಚೆನ್ನಾಗಿ ಆಡಿಲ್ಲ, ಆ ಕಾರಣದಿಂದಾಗಿ ತಂಡದಿಂದನೇ ಡ್ರಾಪ್ ಮಾಡಿದ್ದೀರಾ. ಆದ್ರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಏನ್ ಕಿತ್ತಿ ಗುಡ್ಡೆ ಆಗ್ತಾ ಇದ್ದಾರೆ ಅಂತಂದು ಇದೀಗ ಕ್ರಿಕೆಟ್ ಅಭಿಮಾನಿಗಳು ಎಲ್ಲರೂ ಕೂಡ ಸ್ವಲ್ಪ ಟೀಮ್ ಇಂಡಿಯನ್ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಗಂಭೀರ್ ಕೋಚ್ ಬಗ್ಗೆ ಅಂತೂ ತುಂಬಾನೇ ಜನ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಗಂಭೀರ್ ಇದ್ರೆ ಬರೀ ರಾಜಕೀಯನ ಮಾಡ್ತಾರೆ ಮತ್ತು ಅಲ್ಲಿ ಒಳ್ಳೆ ಆಟಗಾರರಿಗೆ ಅವಕಾಶನೇ ಕೊಡೋದಿಲ್ಲ ಅಂತಂದು ಇದೀಗ ಗಂಭೀರ್ ಬಗ್ಗೆ ತುಂಬಾನೇ ಟೀಕೆಗಳಾದ್ರೆ ಎದುರಿಸುತ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಐರ್ಲೆಂಡ್ ವಿರುದ್ಧ ಸೋತಿದ್ದು ಪ್ರತಿಯೊಬ್ಬ ಭಾರತೀಯ ಅಭಿಮಾನಿಗಳಿಗೂ ಕೂಡ ತುಂಬಾನೇ ಬೇಜಾರಾಗೋ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಐರ್ಲೆಂಡ್ ವಿರುದ್ಧ T20 ಸರಣಿ ಸೋತ ಬಳಿಕ ಮತ್ತು ಈ ಪಂದ್ಯ 2ನೇ ಪಂದ್ಯದಲ್ಲಿ ಸೋತ ಬಳಿಕ ಏನೆಲ್ಲ ಮಾತನಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಅಂತಂದ್ರೆ ಈ ರೀತಿ ಹೇಳಿದ್ದಾರೆ. ಹೌದು, ನಾವು ಈ ಪಂದ್ಯದಲ್ಲಿ ಸೋತಿದ್ದೇವೆ, ತುಂಬಾನೇ ಬೇಜಾರಾಗ್ತಾ ಇದೆ. ಅದರ ಬಗ್ಗೆ ನನಗೂ ಕೂಡ ಸ್ವಲ್ಪ ಕೈ ಅನಿಸ್ತಾ ಇದೆ. ಏಕೆಂದ್ರೆ ಈ ಪಂದ್ಯದಲ್ಲಿ ನಾವು ಗೆಲ್ಲಬಹುದಾಗಿತ್ತು, ಆದರೂ ಕೂಡ ಪಂದ್ಯದಲ್ಲಿ ಸೋತಿದ್ದೇವೆ ಮತ್ತು ನಮ್ಮ ಬ್ಯಾಟಿಂಗ್ ಫಾಲ್ಟ್ ಇಂದಾಗಿ ನಾವು ಈ ಪಂದ್ಯವನ್ನಾದ್ರೆ ಸೋಲಬೇಕಾಯಿತು. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಅವರು ಒಳ್ಳೆ ಸ್ಟಾರ್ಟ್ ಕೊಡ್ಲಿಲ್ಲ ಮತ್ತು ಗೋಲ್ಡನ್ ಡಕ್ ಆದರು. ಅಲ್ಲಿಂದನೇ ನಮ್ಗೆ ದೊಡ್ಡ ಸ್ವಲ್ಪ ಹಿಂದಕ್ಕೆ ಬಿದ್ದಂತಾಯಿತು ಮತ್ತು ಇಶಾನ್ ಕಿಶನ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ನಾನು ಕೂಡ ಈ ಪಂದ್ಯದಲ್ಲಿ ಅಷ್ಟೊಂದೇನು ಚೆನ್ನಾಗಿ ಆಡಿಲ್ಲ ಮತ್ತು ನನ್ನ ಬಗ್ಗೆನೂ ಕೂಡ ನಾನು ಹೇಳುತ್ತೇನೆ. ಕ್ಯಾಪ್ಟನ್ ಅಂದ ಮೇಲೆ ತಂಡವನ್ನು ಮುನ್ನಡೆಸಬೇಕು, ಅದು ನನ್ನಿಂದ ಇವತ್ತು ಸಾಧ್ಯವಾಗಿಲ್ಲ ಮತ್ತು ಸರಣಿಯನ್ನು ಕೂಡ ಸೋತಿದ್ದೇನೆ, ತುಂಬಾನೇ ಬೇಜಾರಾಗ್ತಾ ಇದೆ ಎಂದು ಶ್ರೇಯಸ್ ಅಯ್ಯರ್ ಅವರಾದ್ರೆ ಮಾತಾಡ್ತಾರೆ. ಇನ್ನೊಂದು ಮಾತು ಕೂಡ ಆಡ್ತಾರೆ, ಮುಂದಿನ T20 ಸರಣಿ ಅಂದ್ರೆ ಇಂಗ್ಲೆಂಡ್ ವಿರುದ್ಧ ನಾವು ಗೆಲ್ಲುತ್ತೇವೆ ಮತ್ತು ಈ T20 ಸರಣಿಯನ್ನ ಇಲ್ಲಿಗಾದ್ರೆ ಬಿಟ್ಟು ಬಿಡುತ್ತೇವೆ. ಹೌದು, ಸೋತಿದ್ದೇವೆ ಮತ್ತು ಇದೊಂದು ಕರಾಳ ದಿನವೊಂದು ನಾವು ಇಲ್ಲಿಗೆ ಇದನ್ನು ಮರೆತು ಬಿಡುತ್ತೇವೆ ಮತ್ತು ಹೌದು, ಮರೆಯೋಕ್ಕಂತೂ ಆಗೋದಿಲ್ಲ, ಆದ್ರೂ ಕೂಡ ಮರೆಯಬೇಕಾದಂತ ದಿನ ಬಂದಿದೆ ಎಂದು ಶ್ರೇಯಸ್ ಅಯ್ಯರ್ ಅವರು ಸ್ವಲ್ಪ ಬೇಜಾರಿಂದ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗ್ಬೋದು ಅಂತ ಕೇಳಿದಾಗ ಈ ರೀತಿ ಹೇಳಿದರು ಶ್ರೇಯಸ್ ಅಯ್ಯರ್. ಹೌದು, ನೋಡೋಣ, ಮುಂದೆ ಅವಕಾಶ ಸಿಕ್ಕರು ಅಚ್ಚರಿ ಇಲ್ಲ. ವೈಭವ್ ಸೂರ್ಯವಂಶಿ ಒಳ್ಳೆಯ ಆಟಗಾರ, ಅವನಿಗೆ ಅವಕಾಶ ಸಿಗುತ್ತೆ ಎಂದು ಶ್ರೇಯಸ್ ಅಯ್ಯರ್ ಅವರಾದ್ರೆ ಮಾತಾಡ್ತಾ ಇದ್ದಾರೆ. ಇನ್ನು ಈ ಪಂದ್ಯದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಈ ಪಂದ್ಯ ಸೋತದ್ದು ತುಂಬಾನೇ ಬೇಜಾರಾಗಿದೆ ಮತ್ತು ಹೌದು, ನಾವು ಸೋತಿದ್ದೇವೆ. ಐರ್ಲೆಂಡ್ ಒಳ್ಳೆಯ ತಂಡ ಮತ್ತು ಒಳ್ಳೆಯ ಬ್ಯಾಟಿಂಗ್ ಬೌಲಿಂಗ್ ಮಾಡಿದ್ದಾರೆ, ಆ ಕಾರಣದಿಂದಾಗಿ ಅವರಾದ್ರೆ ಗೆದ್ದಿದ್ದಾರೆ. ಹೌದು, ಇವತ್ತಿನ ದಿನ ನಾವು ಸೋತಿದ್ದೇವೆ ಮತ್ತು ತುಂಬಾನೇ ಬೇಜಾರಾಗಿದೆ. ಬರುವಂತ ಮುಂದಿನ ಪಂದ್ಯಗಳಲ್ಲಿ ನಾವು ಚೆನ್ನಾಗಿ ಆಡುತ್ತೇವೆ ಮತ್ತು ಟೀಮ್ ಸ್ಟ್ರೆಂತ್ ಏನನ್ನೋದು ತೋರಿಸುತ್ತೇವೆ ಮತ್ತು ನಮ್ಮ ಭಾರತ
ಅಭಿಮಾನಿಗಳನ್ನು ನಾವು ಎತ್ತಿ ಹಿಡಿಯುತ್ತೇವೆ ಅಂತಂದು ಶ್ರೇಯಸ್ ಅಯ್ಯರ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ.